ಇನ್ನು ಬಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಬರ್ತಾ ಇದೆ. ಬಿಹಾರದಲ್ಲಿ ಮೆಗಾ ರೇಡ್ ಅನ್ನ ನಡೆಸಲಾಗಿದೆ. ಬಿಹಾರದಲ್ಲಿ 1.87 ಕೋಟಿ ರೇಡ್ ಅನ್ನ ನಡೆಸಲಾಗಿದೆ. ಬಿಹಾರದ ವಿಚಕ್ಷಣಾ ದಳದ ಮೆಗಾ ರೇಡ್ ಇದು. 1.87 ಕೋಟಿ ರೇಡ್ ನಡೆದಿದೆ. ಜಿಲ್ಲಾ ಶಿಕ್ಷಣಾಧಿಕಾರಿ ರಜನಿಕಾಂತ್ ಪ್ರವೀಣ್ ಮನೆಯಲ್ಲಿ ನೋಟಿನ ಕಂತೆಯೇ ಇದೆ. ನೋಟ್ ಎಣಿಸೋದಕ್ಕಾಗಿ ಈಗ ಅಧಿಕಾರಿಗಳು ನೋಟಿನ ಮಷೀನ್ ಅನ್ನ ತರಿಸಿದ್ದಾರೆ. ಡಿಒ ರಜನಿಕಾಂತ್ ಸಂಬಂಧ 4 ಕಡೆಗಳಲ್ಲಿ ಈಗಾಗಲೇ ದಾಳಿಯನ್ನ ನಡೆಸಲಾಗಿದ್ದು, ಈ ದಾಳಿಯಲ್ಲಿ ಒಟ್ಟು 1.87 ಕೋಟಿ ಹಣ ಸಂಗ್ರಹ ಮಾಡಿದ್ದಾರೆ. ನೋಡ್ತಾ ಇದ್ರಿ ಈ ದೃಶ್ಯದಲ್ಲಿ ಕಂತೆ ಹಣದ ರಾಶಿಯನ್ನ ಹೇಗೆ ತಮ್ಮ ಮನೆಯಲ್ಲಿ ಇರಿಸಿಕೊಂಡಿದ್ದಾರೆ ಅಂತ. ವಿಚಕ್ಷಣಾ ದಳದ ಅಧಿಕಾರಿಗಳು ಇವತ್ತು ಈ ರೇಡ್ ಅನ್ನ ನಡೆಸಿದ್ದಾರೆ. ರಜನಿಕಾಂತ್ ಪ್ರವೀಣ್ ಜಿಲ್ಲಾ ಶಿಕ್ಷಣಾಧಿಕಾರಿ ಇವರ ಮನೆಗಳಲ್ಲಿ ನೋಟಿನ ಕಂತೆ ಇಷ್ಟು ರಾಶಿ ಯಾಕೆ ತುಂಬಿಟ್ಕೊಂಡಿದ್ದಾರೆ ಅಂತ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಕೂಡ ಈಗ ಕಲೆ ಹಾಕ್ತಾ ಇದ್ದಾರೆ. ಡಿಇಒ ರಜನಿಕಾಂತ್ ಅವರಿಗೆ ಸಂಬಂಧಪಟ್ಟ ಹಾಗೆ 4 ಕಡೆಗಳಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ನೋಟ್ ಎಣಿಸಲಿಕ್ಕೆ ಮಷೀನ್ ಅನ್ನ ತರಿಸಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರ್ ಇಂದ. ಶಬ್ಬೀರ್, ಇಲ್ಲಿಯವರೆಗೂ ಎಷ್ಟು ಹಣ ಸಿಕ್ಕಿದೆ ಈ ಒಂದು ಸೀಸ್ನಲ್ಲಿ ಅಂತ ಗೊತ್ತಾಗ್ತಿದೆ? ದಿವ್ಯಾ, ಜಿಲ್ಲಾ ಶಿಕ್ಷಣ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಂತಹ ರಜನಿಕಾಂತ್ ಪ್ರವೀಣ್ ಅನ್ನೋರ ಮೇಲೆ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ರೈಡ್ ಅನ್ನ ಮಾಡಿರುವಂತದ್ದು. ರೈಡ್ ಮಾಡಿದಂತ ಸಂದರ್ಭದಲ್ಲಿ ಖುದ್ದು ಅಧಿಕಾರಿಗಳೇ ದಂಗಾಗಿರುವಂತದ್ದು. ಯಾಕಂದ್ರೆ 1.8 ಕೋಟಿಯಷ್ಟು ನಗದು ಹಣ ಲಭ್ಯ ಆಗಿರೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಆ ಮನೆಯ ತುಂಬಾ ಎಲ್ಲ ಕಂತೆ ನೋಟುಗಳನ್ನ ಹೊಂದಿಸಿಟ್ಟಿರುವಂತದ್ದನ್ನ ಕೂಡ ಅಧಿಕಾರಿಗಳಿಗೆ ಸದ್ಯಕ್ಕೆ ಸೀಸ್ ಮಾಡಿರುವಂತದ್ದು. ಹಣ ಎಣಿಸುವಂತ ಯಂತ್ರವನ್ನ ಕೂಡ ಈಗ ಸ್ಥಳಕ್ಕೆ ಕರೆಸ್ಕೊಳ್ಳಾಗ್ತಾ ಇರುವಂತದ್ದು. ನೋಟ್ಗಳನ್ನ ಕೌಂಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ಈವರೆಗೂ ನಡೆದಿರುವಂತ ಕೌಂಟಿಂಗ್ ನ ಪ್ರಕಾರ 1.8 ಕೋಟಿ ಹಣ ಈಗ ಸದ್ಯಕ್ಕೆ ಲಭ್ಯ ಆಗಿದೆ ಅನ್ನುವಂತ ಮಾಹಿತಿಗಳಿದಾವೆ. ಈ ಹಣದ ಪ್ರಮಾಣ ಏನಿದೆ ಇನ್ನೂ ಕೂಡ ಹೆಚ್ಚಾಗಬಹುದಾದಂತ ಸಾಧ್ಯತೆಗಳಿದಾವೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ. ಈ ಒಂದು ಪ್ರಕರಣ ಏನಿದೆ, ಇವರ ಮೇಲೆ ಸಾಕಷ್ಟು ಪ್ರಕರಣಗಳಿದ್ವು, ಮತ್ತೆ ಅವರು ಲಂಚವನ್ನ ಪಡಿತಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ಕೂಡ ರಜನಿಕಾಂತ್ ಅವರ ವಿರುದ್ಧ ಬಂದಿದ್ವು. ಹೀಗಾಗಿ ಪೊಲೀಸ್ ವಿಜಿಲೆನ್ಸ್ ತಂಡವು ಕೂಡ ಅವರ ಮನೆ ಮೇಲೆ ಈಗ ರೈಡ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಕೇವಲ ಅವ್ರ ಮನೆ ಮಾತ್ರ ಅಲ್ಲದೆ ಅವರಿಗೆ ಸಂಬಂಧಿಸಿದಂತ ಆಸ್ತಿ ಪಾಸ್ತಿಗಳ ಮೇಲೆ 4 ಭಾಗಗಳಲ್ಲಿ ರೈಡ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮುಖ್ಯವಾದಂತ ಮನೆಯಲ್ಲಿ ಈಗ 1.8 ಕೋಟಿಯಷ್ಟು ಹಣ ಲಭ್ಯ ಆಗಿರುವಂತದ್ದು. ದಿವ್ಯಾ, ಅಂದ್ರೆ ಈ ಸಂದರ್ಭದಲ್ಲಿ ರಜನಿಕಾಂತ್ ಪ್ರವೀಣ್ ಮನೆಯಲ್ಲೇ ಇದ್ರಾ? ಹೌದು, ಅವ್ರು ಇರುವಂತ ಸಂದರ್ಭದಲ್ಲೇ ದಾಳಿಯನ್ನ ನಡೆಸಲಾಗಿರುವಂತದ್ದು. ಇವತ್ತು ಬೆಳ್ಳಂಬೆಳಗ್ಗೆ ಅವ್ರ ಮನೆಯ ಮೇಲೆ ದಾಳಿಯನ್ನ ನಡೆಸಿ ಅವರನ್ನ ಮನೆಯಲ್ಲೇ ಕೂರಿಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಜೊತೆಗೆ ಅವರಿಗೆ ಸಂಬಂಧಿಸಿದಂತ ಬೇರೆ ಪ್ರಾಪರ್ಟಿಗಳ ಮೇಲೆ ಕೂಡ ದಾಳಿಯನ್ನ ನಡೆಸಿ ಅಲ್ಲಿ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಪರಿಶೀಲನೆ ಸಂದರ್ಭದಲ್ಲಿ ರಜನಿಕಾಂತ್ ಅವರು ಇರುವಂತಹ ನಿವಾಸದಲ್ಲೇ ಅತಿ ಹೆಚ್ಚಿನ ಹಣ ಸಿಕ್ಕಿರುವಂತದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ದಿವ್ಯಾ, ಬೇನಾಮಿ ಬಗ್ಗೆ ಏನಾದ್ರೂ ಅನುಮಾನಗಳು ಬರ್ತಾ ಇದೆಯಾ? ಸದ್ಯಕ್ಕೀಗ ನಗದನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ, ಮತ್ತೆ ಅದನ್ನ ಕೌಂಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ಒಂದು ಕಡೆ ನಗದು ಹಣ ಪತ್ತೆ ಆಗಿರುವಂತದ್ದು, ಇದ್ರ ಜೊತೆಗೆ ಏನಾದ್ರೂ ಆಸ್ತಿ ಪತ್ರಗಳು ಲಭ್ಯ ಆಗುತ್ತಾ ಅನ್ನುವಂಥದ್ದನ್ನ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಮುಂದಿನ ಹಂತದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹಣ ಹೇಗ್ ಬಂತು ಅನ್ನುವಂಥದ್ದನ್ನ ಕೂಡ ತನಿಖೆಗೆ ಒಳಪಡಿಸುವಂತ ಸಾಧ್ಯತೆಗಳಿದಾವೆ. ಇದ್ರ ಜೊತೆಗೆ ಕ್ಯಾಶ್ ಜೊತೆಗೆ ಬೇನಾಮಿ ಆಸ್ತಿಯನ್ನು ಏನಾದ್ರೂ ಮಾಡಿದಾರ ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಿ ಮುಂದಿನ ಹಂತದಲ್ಲಿ ಮಾಹಿತಿಯನ್ನ ಹಂಚಿಕೊಳ್ಳುವಂತ ಸಾಧ್ಯತೆಗಳಿದಾವೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಅಲ್ಲಿ 500, 200 ಮತ್ತು 100ರ ನೋಟುಗಳು ಕಂತೆ ಮನೆಯಲ್ಲೇ ಇಟ್ಕೊಂಡಿರೋದು. ಇಷ್ಟೊಂದು ಹಣ ಮನೆಯಲ್ಲಿ ಯಾಕೆ ಬಂತು ಅನ್ನುವಂತಹ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ. ಮೇಲಾಗಿ ಈ ವ್ಯಕ್ತಿಯ ವಿರುದ್ಧ ಲಂಚದ ಆರೋಪ ಕೇಳಿಬಂದಿತ್ತು. ರೆಡ್ ಹ್ಯಾಂಡ್ ಆಗಿ ಅವರನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ರೇಡ್ ಮಾಡುವಂತಹ ಕೆಲಸಕ್ಕೆ ವಿಚಕ್ಷಣಾ ದಳ ಮುಂದಾಯಿತು. 4 ಕಡೆಗಳಲ್ಲಿ ದಾಳಿ ನಡೆಸಿದ್ದಾರೆ. ಅದರಲ್ಲಿ ಅವರ ಮುಖ್ಯ ನಿವಾಸ, ಅಲ್ಲಿ ಇಷ್ಟೊಂದು ಹಣ ಇರೋದು ಗೊತ್ತಾಗಿದೆ. ಅದನ್ನು ಎಣಿಸ್ಲಿಕ್ಕಾಗಿ ನೋಡಿ ಅಲ್ಲಿ ಮಷೀನ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ ಅಧಿಕಾರಿಗಳು. ನೋಟ್ನ ಎಣಿಕೆ ಮಾಡುವಂತಹ ಕಾರ್ಯದಲ್ಲಿ ತೊಡಕೊಂಡಿದ್ದಾರೆ. ಬಹುಶಃ ಇವತ್ತಿಡೀ ಕೆಲಸ ಆಗುತ್ತೆ ಅನ್ಸುತ್ತೆ.